ಪೆಟ್ರೋಲ್ ಬಾಂಬ್ ಎಸಿದ್ದಾರೆ ಅಂದರೆ, ತಲವಾರು ಇಟ್ಕೊಂಡು ಓಡಾಡ್ತಾರೆ ಅಂದರೆ, ಅಲ್ಲಿ ಯಾವ ಮಟ್ಟಕ್ಕೆ ನೀವು ಆಡಳಿತ ನಡೆಸ್ತಾ ಇದ್ದೀರಿ? ಭಯ ಭಕ್ತಿ ಇಲ್ಲ ಯಾರಿಗೂ. ಈ ಸರ್ಕಾರ ಬಂದ ಮೇಲೆ ಪ್ರತಿನಿತ್ಯ ಯಾವ ರೀತಿ ಕಾನೂನು ವ್ಯವಸ್ಥೆಗಳಲ್ಲಿ ನಿಮ್ಮ ಇಲಾಖೆಯಿಂದ ಇರ್ತಕ್ಕಂಥ ನಿಷ್ಕ್ರಿಯತೆ, ಅಧಿಕಾರಿಗಳ ಶಕ್ತಿಯನ್ನು ಇವತ್ತೇನು ಸಂಪೂರ್ಣವಾಗಿ ಇವತ್ತು ಅವರನ್ನು ನಿಷ್ಕ್ರಿಯ ಮಾಡಿದ್ದೀರಿ ಅಧಿಕಾರಿಗಳನ್ನು, ಅದರ ಹಿನ್ನೆಲೆ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ. ಪ್ರತಿದಿನ ಹಲವಾರು ರೀತಿಯ ಕೊಲೆಗಳು, ದರೋಡೆಗಳು ಸ್ವೇಚ್ಛಾಚಾರವಾಗಿ ಯಾಕೆ ನಡೀತಾ ಇದೆ? ನಿಮ್ಮಲ್ಲಿ ತಪ್ಪಿಟ್ಕೊಂಡು, ನಿಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇಟ್ಕೊಂಡು ನನಗೆ ಬುದ್ಧಿ ಹೇಳೋದು ನಿಮ್ಮಿಂದ ಕಲಿಬೇಕಾ? ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಹೌದು. ನನ್ನ ಕಾಲದಲ್ಲಿ ಯಾವುದೇ ರೀತಿಯ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿಲ್ಲ. ಇವತ್ತು ನೀವು ಬಂದ ಮೇಲೆ ಇಷ್ಟರ ಮಟ್ಟಿಗೆ ಎಲ್ಲ ಸಮಾಜದ ಒಂದು ರಕ್ಷಣೆಗೆ ನಿಮ್ಮ ಕಾರ್ಯಕ್ರಮ ಯಾವ ರೀತಿ ಕೊಟ್ಕೊಂಡಿದ್ದೀರಿ, ಇದೆಲ್ಲ ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರ್ತಕ್ಕಂಥ ಆ ವ್ಯಾಪಾರಸ್ಥರ ಪರಿಸ್ಥಿತಿ ಏನಾಗಬೇಕು? ಸಾಲ ಎಲ್ಲಿ ತರಬೇಕು? ಅವರು ಸಾಲ ತೀರ್ಸೋದಲ್ಲಿ ತೀರಿಸ್ತಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಅವರಿವತ್ತು ಬೀದಿಗೆ ಬಂದಿದ್ದಾರೆ, ಅವರ ಪರಿಸ್ಥಿತಿ ಏನಾಗಬೇಕು? ಏನಾದರೂ ಕನಿಷ್ಠ ನಿಮಗೆ ಒಂದು ಪರಿಜ್ಞಾನ ಇಟ್ಕೊಂಡಿದ್ದೀರಾ ನೀವು ಕಾಂಗ್ರೆಸ್ ನಾಯಕರು? ಅಲ್ಲಿ ಯಾರೋ ಕೂತ್ಕೊಂಡೇನೋ ಅವರೇನೋ, ನನಗೆ ಯಾರೋ ಒಬ್ಬ ಕೂತ್ಕೊಂಡು ಬುದ್ಧಿ ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ. ಅದು ನನ್ನ ಜೊತೆಲೇ ಹಿಂದೆ ಇದ್ದಂಥವ್ರು, ಕೆಲಸ ಮಾಡಿದವರು, ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು, 2 ಬಾರಿ ಮುಖ್ಯಮಂತ್ರಿಯಾಗಿ ರಕ್ಷಣೆ ಯಾವ ರೀತಿ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಕಡತದಲ್ಲಿದೆ. ಯಾತಕ್ಕೆ ನನ್ನ ಕಾಲದಲ್ಲಿ ಯಾವ ಘರ್ಷಣೆ ಇರಲಿಲ್ಲ, ಯಾವ ಕೋಮು ಸಂಘರ್ಷಗಳು ಯಾಕಿರಲಿಲ್ಲ ನನ್ನ ಕಾಲದಲ್ಲಿ? ಈಗ ಯಾಕೆ ಇವೆಲ್ಲ ನಡೀತಾ ಇದೆ? ಇದಕ್ಕೆ ಭಾಳ ಮುಂದೆ ದಿನಗಳು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ, ಪೆಟ್ಟು ತಿಂತಕ್ಕಂಥ ದಿನ ದೂರ ಇಲ್ಲ. ನೀವು ಸರ್ಕಾರದಲ್ಲಿ ಇವತ್ತು ಏನೇನು ನಡೀತಾ ಇದೆ, ಪಾಪ ನಿಮ್ಮಗಳಿಗೆ ಆ ಲೂಟಿ ಹೊಡೆಯೋ ಕೆಲಸದ್ದು ಇವತ್ತೇನು ನಡೀತಾ ಇದೆಯಲ್ಲ ಚರ್ಚೆ ಜನಗಳಲ್ಲಿ, ಅದನ್ನು ಅರಗಿಸ್ಕೊಳ್ಳೋಕ್ಕೆ ನಿಮ್ಗೆ ಸಮಯ ಇಲ್ಲ ಇವತ್ತು. ಅದು ಇವತ್ತಿಂಥ ಒಂದು ಪರಿಸ್ಥಿತಿಗಳಾಗಿ ಕಾರಣ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಇವತ್ತು ಅಮಾಯಕರನ್ನ ಬಂಧಿಸ್ತಕ್ಕಂಥದ್ದು ನಿಲ್ಲಿಸಿ, ಈ ಪ್ರಕರಣದ ಹೆಸರಿನಲ್ಲಿ ಹೇಳ್ಕೊಂಡು ಸಿಕ್ಕಿದ್ದವ್ರನ್ನೆಲ್ಲ ಅವನು ಒಳ್ಳೆಯವನೋ ಕೆಟ್ಟವನೋ ಇದನ್ನೆಲ್ಲ ಪರಾಮರ್ಶೆ ಮಾಡದೆ ಮನೆಗಳಿಗೆ ನುಗ್ಗಿಬಿಟ್ಟು ತೊಗೊಂಡೋಗಿ ಅರೆಸ್ಟ್ ಮಾಡಿ 50 ಜನ ಅರೆಸ್ಟ್ ಮಾಡಿದ್ದೀವಿ, 60 ಜನ ಆಗಲೇ ಬಂಧಿಸಿದ್ದೀವಿ, ಇನ್ನೂ ಬಂಧಿಸ್ಲಿಕ್ಕೆ ಹೇಳಿದ್ದೀವಿ. ಇದೆಲ್ಲ ಮಾಡಬೇಕಾಗಿರೋದು. ಇದರಲ್ಲಿ ಯಾರು ಕಲ್ಪ್ರಿಟ್ ಇರ್ತಾನೆ ಅವನ್ನೆಲ್ಲ ಹೊಟ್ಟೋಗಿರ್ತಾನೆ. ಈಗಾಗಲೇ ಮನೇಲಿ ಯಾವನೋ ಇರೋರನ್ನ, ಆ ಮನೆ ಜೀವನಕ್ಕೆ ಆಧಾರವಾಗಿರೋರನ್ನ ತಗೊಂಡೋಗಿ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡ್ರೆ ಆ ಕುಟುಂಬಗಳ ಪ್ರತಿನಿತ್ಯ ಬದುಕೇನಾಗಬೇಕು? ತಪ್ಪು ನಿಮ್ಮಿಂದಾಗಿದೆ. ರಕ್ಷಣೆ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳದೆ. ನಾನು ನಾಳೆ ದಿನ ಬೆಳಗ್ಗೆ 7-7:15 ಗಂಟೆಗೆ ಹೋಗ್ತೀನಿ. ಇವತ್ತು ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡ್ತೀನಿ. ಅಲ್ಲಿ ಏನೇನಿದೆ ವಾಸ್ತವಾಂಶ ಪ್ರತಿಯೊಂದು ಜನಗಳಿಂದ ತಿಳ್ಕೊತೀನಿ. ನಂತರ ನಾನು ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಪ್ರಮುಖವಾಗಿ ಪೆಟ್ರೋಲ್ ಬಾಂಬ್ ವಿಚಾರವಾಗಿ ಚರ್ಚೆ ಯಾಕಂದ್ರೆ ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿದ್ರು ಅನ್ನುವಂತಹ ಲೆಕ್ಕಾಚಾರ. ಯಾಕಂದ್ರೆ ಸಡನ್ ಆಗಂತೂ ಪೆಟ್ರೋಲ್ ಬಾಂಬ್ ಸಿಗಲ್ಲ, ಅದಾದ್ಮೇಲೆ ಕತ್ತಿ ಸಿಗೋದಿಲ್ಲ, ಅದಾದ್ಮೇಲೆ ಕಲ್ಲು ತೂರಾಟ ಮಾಡಬೇಕು ಅಂದ್ರೆ ಅಷ್ಟು ಸಂಘಟಿತವಾಗಿ ಮಾಡೋದಕ್ಕಾಗೋದಿಲ್ಲ. ಎಲ್ಲವೂ ಸಹಿತ ಪ್ರೀ ಪ್ಲಾನ್ ಆಗಿತ್ತು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಅದು ಮಾಧ್ಯಮದಿಂದಲೇ ಬರ್ತಾ ಇದೆ. ನಾನು ಹೇಳ್ತಾ ಇರೋ ಆಪಾದನೆ ಅಲ್ಲ ಇದು. ಸ್ಥಳೀಯದಲ್ಲಿ ಮಾಧ್ಯಮದ ಸ್ನೇಹಿತರು ನೀವೇನಿದ್ರಿ, ನೀವು ಕಣ್ಣಾರೆ ನೋಡಿ ಅದನ್ನು ಇವತ್ತು ಜನತೆ ಮುಂದೆ ಇಡ್ತಾ ಇದ್ದೀರಿ. ಮಾಧ್ಯಮದ ಸ್ನೇಹಿತರೇ ಈ ವರದಿ ಕೊಡ್ತಾ ಇದ್ದಾರೆ, ನಾವು ಹೇಳ್ತಿರೋದಲ್ಲ. ಇದನ್ನು ಕಾಂಗ್ರೆಸ್ನವ್ರು ಮೊದಲು ಅರ್ಥ ಮಾಡ್ಕೋಬೇಕು. ಪೆಟ್ರೋಲ್ ಬಾಂಬ್ಗಳು ಇವೆಲ್ಲ ಮೊದಲೇ ಸಿದ್ಧತೆ ಮಾಡ್ಕೊಂಡಿದ್ರು ಅಂದರೆ ಇದು ಪ್ರೀ ಪ್ಲ್ಯಾಂಡ್, ಇದು ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರಲೇ ಮಾಡ್ಕೊಂಡಿದ್ದಾರಲ್ವೇ. ಅದನ್ನೇ ಸತ್ಯ ಹೇಳಬೇಕಲ್ಲ ಸರ್ಕಾರ. ಇವತ್ತು ಹೇಳಬೇಕಲ್ಲ ಸತ್ಯನ, ಯಾರಿದ್ದಾರೆ ಇದರಲ್ಲಿ ಅಂತೇಳಿ. ಸರ್ಕಾರ ಜವಾಬ್ದಾರಿ ಇದೆ. ನಾಳೆ ಹೋಗಿ ನಾನು ಎಲ್ಲ ವಿಷಯಗಳು ಗ್ಯಾದರ್ ಮಾಡ್ತೀನಿ. ನಂತರ ನಾನು ಏನೇನಿದೆ ಅಂತಕ್ಕಂಥದ್ದನ್ನು ನನಗೆ ಸಿಕ್ಕಂಥ ಮಾಹಿತಿಗಳು ನಾನು ಒಂದು ಸೈಡ್ ಮಾಹಿತಿ ತಗೊಳ್ಳಲ್ಲ.
ಎಲ್ಲ ರೀತಿ ನನ್ನದೇ ಆದಂಥ ಮಾಹಿತಿ ಸಂಗ್ರಹ ಮಾಡಿ ನಾಳೆ ದಿನ ಎಲ್ಲ ವಿಷಯ ಚರ್ಚೆ ಮಾಡ್ತೀನಿ. ಪೆಟ್ರೋಲ್ ಬಾಂಬ್ ಎಸಿದ್ದಾರೆ ಅಂದರೆ, ತಲವಾರು ಇಟ್ಕೊಂಡು ಓಡಾಡ್ತಾರೆ ಅಂದರೆ, ಅಲ್ಲಿ ಯಾವ ಮಟ್ಟಕ್ಕೆ ನೀವು ಆಡಳಿತ ನಡೆಸ್ತಾ ಇದ್ದೀರಿ? ಭಯ ಭಕ್ತಿ ಇಲ್ಲ ಯಾರಿಗೂ. ಈ ಸರ್ಕಾರ ಬಂದ ಮೇಲೆ ಪ್ರತಿನಿತ್ಯ ಯಾವ ರೀತಿ ಕಾನೂನು ವ್ಯವಸ್ಥೆಗಳಲ್ಲಿ ನಿಮ್ಮ ಇಲಾಖೆಯಿಂದ ಇರ್ತಕ್ಕಂಥ ನಿಷ್ಕ್ರಿಯತೆ, ಅಧಿಕಾರಿಗಳ ಶಕ್ತಿಯನ್ನು ಇವತ್ತೇನು ಸಂಪೂರ್ಣವಾಗಿ ಇವತ್ತು ಅವರನ್ನು ನಿಷ್ಕ್ರಿಯ ಮಾಡಿದ್ದೀರಿ ಅಧಿಕಾರಿಗಳನ್ನು, ಅದರ ಹಿನ್ನೆಲೆ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ. ಪ್ರತಿದಿನ ಹಲವಾರು ರೀತಿಯ ಕೊಲೆಗಳು, ದರೋಡೆಗಳು ಸ್ವೇಚ್ಛಾಚಾರವಾಗಿ ಯಾಕೆ ನಡೀತಾ ಇದೆ? ನಿಮ್ಮಲ್ಲಿ ತಪ್ಪಿಟ್ಕೊಂಡು, ನಿಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಲ್ಯಾಪ್ಸಸ್ ಇಟ್ಕೊಂಡು ನನಗೆ ಬುದ್ಧಿ ಹೇಳೋದು ನಿಮ್ಮಿಂದ ಕಲಿಬೇಕಾ? ನಾನು 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಹೌದು. ನನ್ನ ಕಾಲದಲ್ಲಿ ಯಾವುದೇ ರೀತಿಯ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿಲ್ಲ. ಇವತ್ತು ನೀವು ಬಂದ ಮೇಲೆ ಇಷ್ಟರ ಮಟ್ಟಿಗೆ ಎಲ್ಲ ಸಮಾಜದ ಒಂದು ರಕ್ಷಣೆಗೆ ನಿಮ್ಮ ಕಾರ್ಯಕ್ರಮ ಯಾವ ರೀತಿ ಕೊಟ್ಕೊಂಡಿದ್ದೀರಿ ಇದೆಲ್ಲ ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇವತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರ್ತಕ್ಕಂಥ ಆ ವ್ಯಾಪಾರಸ್ಥರ ಪರಿಸ್ಥಿತಿ ಏನಾಗಬೇಕು? ಸಾಲ ಎಲ್ಲಿ ತರಬೇಕು? ಅವರು ಸಾಲ ತೀರ್ಸೋದಲ್ಲಿ ತೀರಿಸ್ತಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಅವರಿವತ್ತು ಬೀದಿಗೆ ಬಂದಿದ್ದಾರೆ, ಅವರ ಪರಿಸ್ಥಿತಿ ಏನಾಗಬೇಕು? ಏನಾದರೂ ಕನಿಷ್ಠ ನಿಮಗೆ ಒಂದು ಪರಿಜ್ಞಾನ ಇಟ್ಕೊಂಡಿದ್ದೀರಾ ನೀವು ಕಾಂಗ್ರೆಸ್ ನಾಯಕರು? ಅಲ್ಲಿ ಯಾರೋ ಕೂತ್ಕೊಂಡೇನೋ ಅವರೇನೋ, ನನಗೆ ಯಾರೋ ಒಬ್ಬ ಕೂತ್ಕೊಂಡು ಬುದ್ಧಿ ಹೇಳ್ತಾನೆ, ಇನ್ನೊಂದು ಹೇಳ್ತಾನೆ. ಅದು ನನ್ನ ಜೊತೆಲೇ ಹಿಂದೆ ಇದ್ದಂಥವ್ರು, ಕೆಲಸ ಮಾಡಿದವರು. ನಾನು ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು, 2 ಬಾರಿ ಮುಖ್ಯಮಂತ್ರಿಯಾಗಿ ರಕ್ಷಣೆ ಯಾವ ರೀತಿ ಕೊಟ್ಟಿದ್ದೀನಿ ಅಂತಕ್ಕಂಥದ್ದು ಇತಿಹಾಸದಲ್ಲಿ ಕಡತದಲ್ಲಿದೆ. ಯಾತಕ್ಕೆ ನನ್ನ ಕಾಲದಲ್ಲಿ ಯಾವ ಘರ್ಷಣೆ ಇರಲಿಲ್ಲ? ಯಾವ ಕೋಮು ಸಂಘರ್ಷಗಳು ಯಾಕಿರಲಿಲ್ಲ ನನ್ನ ಕಾಲದಲ್ಲಿ? ಈಗ ಯಾಕೆ ಇವೆಲ್ಲ ನಡೀತಾ ಇದೆ? ಇದಕ್ಕೆ ಭಾಳ ಮುಂದೆ ದಿನಗಳು ಕಾಂಗ್ರೆಸ್ ನಾಯಕರಿಗೆ ಹೇಳ್ತೀನಿ, ಪೆಟ್ಟು ತಿಂತಕ್ಕಂಥ ದಿನ ದೂರ ಇಲ್ಲ. ನೀವು ಸರ್ಕಾರದಲ್ಲಿ ಇವತ್ತು ಏನೇನು ನಡೀತಾ ಇದೆ, ಪಾಪ ನಿಮ್ಮಗಳಿಗೆ ಆ ಲೂಟಿ ಹೊಡೆಯೋ ಕೆಲಸದ್ದು ಇವತ್ತೇನು ನಡೀತಾ ಇದೆಯಲ್ಲ ಚರ್ಚೆ ಜನಗಳಲ್ಲಿ, ಅದನ್ನು ಅರಗಿಸ್ಕೊಳ್ಳೋಕ್ಕೆ ನಿಮ್ಗೆ ಸಮಯ ಇಲ್ಲ ಇವತ್ತು. ಅದು ಇವತ್ತಿಂಥ ಒಂದು ಪರಿಸ್ಥಿತಿಗಳಾಗಿ ಕಾರಣ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಈಗಲೂ ಸರ್ಕಾರ ಕೇಳ್ತಕ್ಕಂಥದ್ದು, ಇವತ್ತು ಅಮಾಯಕರನ್ನ ಬಂಧಿಸ್ತಕ್ಕಂಥದ್ದು ನಿಲ್ಲಿಸಿ, ಈ ಪ್ರಕರಣದ ಹೆಸರಿನಲ್ಲಿ ಹೇಳ್ಕೊಂಡು ಸಿಕ್ಕಿದ್ದವ್ರನ್ನೆಲ್ಲ ಅವನು ಒಳ್ಳೆಯವನೋ ಕೆಟ್ಟವನೋ ಇದನ್ನೆಲ್ಲ ಪರಾಮರ್ಶೆ ಮಾಡದೆ ಮನೆಗಳಿಗೆ ನುಗ್ಗಿಬಿಟ್ಟು ತೊಗೊಂಡೋಗಿ ಅರೆಸ್ಟ್ ಮಾಡಿ 50 ಜನ ಅರೆಸ್ಟ್ ಮಾಡಿದ್ದೀವಿ, 60 ಜನ ಆಗಲೇ ಬಂಧಿಸಿದ್ದೀವಿ, ಇನ್ನೂ ಬಂಧಿಸ್ಲಿಕ್ಕೆ ಹೇಳಿದ್ದೀವಿ. ಇದೆಲ್ಲ ಮಾಡಬೇಕಾಗಿರೋದು. ಇದರಲ್ಲಿ ಯಾರು ಕಲ್ಪ್ರಿಟ್ ಇರ್ತಾನೆ ಅವನ್ನೆಲ್ಲ ಹೊಟ್ಟೋಗಿರ್ತಾನೆ. ಈಗಾಗಲೇ ಮನೇಲಿ ಯಾವನೋ ಇರೋರನ್ನ, ಆ ಮನೆ ಜೀವನಕ್ಕೆ ಆಧಾರವಾಗಿರೋರನ್ನ ತಗೊಂಡೋಗಿ ಬಂಧಿಸಿ ಪೊಲೀಸ್ ಸ್ಟೇಷನ್ಗೆ ಹಾಕೊಂಡ್ರೆ ಆ ಕುಟುಂಬಗಳ ಪ್ರತಿನಿತ್ಯ ಬದುಕೇನಾಗಬೇಕು? ತಪ್ಪು ನಿಮ್ಮಿಂದಾಗಿದೆ. ರಕ್ಷಣೆ ಸರಿಯಾದ ರೀತಿ ಕ್ರಮ ತೆಗೆದುಕೊಳ್ಳದೆ. ನಾನು ನಾಳೆ ದಿನ ಬೆಳಗ್ಗೆ 7-7:30 ಗಂಟೆಗೆ ಹೋಗ್ತೀನಿ. ಇವತ್ತು ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ. ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡ್ತೀನಿ. ಅಲ್ಲಿ ಏನೇನಿದೆ ವಾಸ್ತವಾಂಶ ಪ್ರತಿಯೊಂದು ಜನಗಳಿಂದ ತಿಳ್ಕೊತೀನಿ. ನಂತರ ನಾನು ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈಗ ಪ್ರಮುಖವಾಗಿ ಪೆಟ್ರೋಲ್ ಬಾಂಬ್ ವಿಚಾರವಾಗಿ ದೊಡ್ಡ ಚರ್ಚೆ ಆಗ್ತದೆ. ಅಂದ್ರೆ ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿದ್ರು ಅನ್ನುವಂತಹ ಲೆಕ್ಕಾಚಾರ. ಯಾಕಂದ್ರೆ ಸಡನ್ ಆಗಂತೂ ಪೆಟ್ರೋಲ್ ಬಾಂಬ್ ಸಿಗಲ್ಲ, ಅದಾದ್ಮೇಲೆ ಕತ್ತಿ ಸಿಗೋದಿಲ್ಲ, ಅದಾದ್ಮೇಲೆ ಕಲ್ಲು ತೂರಾಟ ಮಾಡಬೇಕು ಅಂದ್ರೆ ಅಷ್ಟು ಸಂಘಟಿತವಾಗಿ ಮಾಡೋದಕ್ಕಾಗೋದಿಲ್ಲ. ಎಲ್ಲವೂ ಸಹಿತ ಪ್ರೀ ಪ್ಲಾನ್ ಆಗಿತ್ತು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಅದು ಮಾಧ್ಯಮದಿಂದಲೇ ಬರ್ತಾ ಇದೆ. ನಾನು ಹೇಳ್ತಾ ಇರೋ ಆಪಾದನೆ ಅಲ್ಲ ಇದು. ಸ್ಥಳೀಯದಲ್ಲಿ ಮಾಧ್ಯಮದ ಸ್ನೇಹಿತರು ನೀವೇನಿದ್ದೀರಿ, ನೀವು ಕಣ್ಣಾರೆ ನೋಡಿ ಅದನ್ನು ಇವತ್ತು ಜನತೆ ಮುಂದೆ ಇಡ್ತಾ ಇದ್ದೀರಿ. ಮಾಧ್ಯಮದ ಸ್ನೇಹಿತರೇ ಈ ವರದಿ ಕೊಡ್ತಾ ಇದ್ದಾರೆ, ನಾವು ಹೇಳ್ತಿರೋದಲ್ಲ. ಇದನ್ನು ಕಾಂಗ್ರೆಸ್ನವ್ರು ಮೊದಲು ಅರ್ಥ ಮಾಡ್ಕೋಬೇಕು. ಪೆಟ್ರೋಲ್ ಬಾಂಬ್ಗಳು ಇವೆಲ್ಲ ಮೊದಲೇ ಸಿದ್ಧತೆ ಮಾಡ್ಕೊಂಡಿದ್ರು ಅಂದರೆ ಇದು ಪ್ರೀ ಪ್ಲ್ಯಾಂಡ್, ಇದು ಮಾಡಿಸ್ಬೇಕು ಅನ್ನೋದಕ್ಕೋಸ್ಕರಲೇ ಮಾಡ್ಕೊಂಡಿದ್ದಾರಲ್ವೇ. ಅದನ್ನೇ ಸತ್ಯ ಹೇಳಬೇಕಲ್ಲ ಸರ್ಕಾರ. ಇವತ್ತು ಹೇಳಬೇಕಲ್ಲ ಸತ್ಯನ, ಯಾರಿದ್ದಾರೆ ಇದರಲ್ಲಿ ಅಂತೇಳಿ. ಸರ್ಕಾರ ಜವಾಬ್ದಾರಿ ಇದೆ. ನಾಳೆ ಹೋಗಿ ನಾನು ಎಲ್ಲ ವಿಷಯಗಳು ಗ್ಯಾದರ್ ಮಾಡ್ತೀನಿ. ನಂತರ ನಾನು ಏನೇನಿದೆ ಅಂತಕ್ಕಂಥದ್ದನ್ನು ನನಗೆ ಸಿಕ್ಕಂಥ ಮಾಹಿತಿಗಳು ನಾನು
ಒಂದು ಸೈಡ್ ಮಾಹಿತಿ ತಗೊಳ್ಳಲ್ಲ. ಎಲ್ಲ ರೀತಿ ನಂದೇ ಅಂತ ಮಾಹಿತಿ ಸಂಗ್ರಹ ಮಾಡಿ ನಾಳೆ ದಿನ ಎಲ್ಲ ವಿಷಯ ಚರ್ಚೆ ಮಾಡ್ತೀನಿ.